ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಒಂದು ನಿರ್ಮಾಣವಾದಂತಹ ದೇವಸ್ಥಾನ ಇದು. ಒಂದು ಇಂಜಿನಿಯರಿಂಗ್ನ ಹುಡುಗ ಒಂದು ಚಿಕ್ಕ ಸಾಧನೆಯತ್ತ ಕಾಲಿಡುತ್ತಿದ್ದಾನೆ. ಅವನಿಗೆ ಒಂದು ನಿಮ್ಮ ಬೆಂಬಲ, ಪ್ರೀತಿ, ಬೆಂಬಲ, ವಿಶ್ವಾಸ ಎಲ್ಲ ಬೇಕೇ ಬೇಕಾಗಿದೆ. KVG ತಾಂತ್ರಿಕ ಮಹಾವಿದ್ಯಾಲಯ ಸುಳ್ಯ ಇದರ ಅಂಡರ್ಲಿರುವ ಕೆಲಸ ಮಾಡಿಲ್ಲ, ವಿಡಿಯೋ ಮಾಡ್ತೀನಿ ಅಂತ ಒಂದ್ಸಲ ಕೈಯಲ್ಲಿ ಪೊರ್ಕೆ ಮುಟ್ಟಿಲ್ಲ ಅಂತಹ ಆಶಾ ಅಭ್ಯರ್ಥಿಗಳು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಇವರಿಗೆ ಪೊರ್ಕೆ ಕೊಡುವ ಮೂಲಕ ನಾವು ವಿಡಿಯೋ ರೆಕಾರ್ಡ್ ಆಗಿದೆ. ಏನ್ ಗೊತ್ತಾ ಗೈಸ್, ಬೆಳಿಗ್ಗೆಯಿಂದ ಬರೀ ಒಂದು ಚೇರ್ ಎತ್ತಾಕದ್ ಬಿಟ್ರೆ ಏನಂದ್ರೆ ಏನು ಮಾಡಿಲ್ಲ. ನಮ್ಮ ಕ್ಲಾಸ್ ಅವ್ರ ಜೊತೆ ನಾನಿಲ್ಲ ಅಂದ್ರೆ ನಮ್ಮ ಕ್ಲಾಸ್ ನನ್ನ ನಿನಗಿಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್. ಇವತ್ತು ಬಂದಿರುವ ವಿಶೇಷ ಏನಂದರೆ, ನಮ್ಮ ಒಂದು KVG ಇಂಜಿನಿಯರಿಂಗ್ ಕಾಲೇಜಿನ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಒಂದು ಟೆಂಪಲ್ನ ಸ್ವಚ್ಛತಾ ಕಾರ್ಯಕ್ರಮಕ್ಕೋಸ್ಕರ ಒಂದು ಸ್ವಚ್ಛತೆಯನ್ನು ಮಾಡೋದಕ್ಕಾಗಿ ನಾವು ಬಂದಿದ್ದೀವಿ. ಸೊ ಬನ್ನಿ ನೋಡೋ ಯಾವ ರೀತಿ ಇದೆ ಅಂತ. ಬನ್ನಿ, ನಾನು ಟೆಂಪಲ್ನ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಸುಳ್ಯದ ಏರ್ಪಳ ಅನ್ನುವಂಥ ಜಾಗದಲ್ಲಿರುವ ಭಗವತಿ ದೇವಸ್ಥಾನ ಇದು. ದೇವಸ್ಥಾನ ನೋಡೋದಕ್ಕೆ ಕ್ಲೀನಾಗೇ ಇದೆ. ಏನು ಕ್ಲೀನ್ ಮಾಡಬೇಕು, ಏನು ಮಾಡಬೇಕು ಅಂತ ಇನ್ನು ನಮ್ಮ ಸರ್ ಬಂದ್ಬಿಟ್ಟು ಹೇಳಬೇಕು. ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ನೀಟಾಗಿ ಕಾಲನ್ನ ತೊಳ್ಕೊಬಿಡ್ತೀನಿ. ನೋಡಿ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ಅಂತ. ಬಂದ ತಕ್ಷಣವೇ ಎಲ್ಲರೂ ದೇವರ ಒಂದು ದರ್ಶನನ ಪಡ್ಕೋತಾ ಇದ್ದಾರೆ. ಸೊ ಬನ್ನಿ ಗೈಸ್, ನನ್ನ ಫ್ರೆಂಡ್ಸು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಒಬ್ಬೊಬ್ಬರನ್ನೇ ಮಾತಾಡ್ತಾನ. ಒಂದು ದರ್ಶನ್ MP ಅಂತ ನನ್ನ ಫ್ರೆಂಡು. ಇನ್ನೊಬ್ಬ ಬರ್ತಾ ಇದ್ದಾನೆ ನೋಡಿ, ಲವರ್ ಬಾಯ್ ಆಯುಷ್. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ಇವಳು ಭೂಮಿಕಾ ಅಂತ, ನಮ್ಮ ಕ್ಲಾಸ್ ಕೀರ್ತಿ ಪತಾಕೆನ ಎತ್ತಿ ಹಾರಿಸೋಳು. ಇವಳು ಚಂದನ ಅಂತ. ಭೂಮಿಕಾ ಡಲ್ ಆಗಿದೆ. ಇಲ್ಲಿ ಏನೈತೆ ಅಂತಾನೆ ನಾನು ನೋಡ್ತಾ ಇದ್ದೀನಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬನ್ನಿ ಒಳಗಡೆ ಹೋಗುವ. ಮಹಿಳೆಯರಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ತುಂಬ ವಿಶಾಲವಾಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಲವಾರು ವಸ್ತುಗಳನ್ನ ಇಟ್ಟಿದ್ದಾರೆ, ಕಾಣ್ತಾ ಇರ್ಬೋದು. ಫಿಲ್ಟರು, ಇದರ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ದೀಪಗಳು, ಹಾಗೆ ದೇವರಿಗೆ ಸಂಬಂಧಪಟ್ಟಂತಹ ಎಲ್ಲ ಸಾಮಾನುಗಳನ್ನ ಇಲ್ಲಿ ಇಡಲಾಗಿದೆ. ಹಾಗೆ ಈ ಕಡೆ ಸೈಡಲ್ಲಿ ಗದ್ದೆ ಕೂಡ ಇದೆ. ಒಂದು ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಒಂದು ನಿರ್ಮಾಣವಾದಂತಹ ದೇವಸ್ಥಾನ ಇದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಇವರು ಲಕ್ಷ್ಮೀನಾರಾಯಣ ಸರ್ ಅಂತ, ಸಿವಿಲ್ ಡಿಪಾರ್ಟ್ಮೆಂಟ್ ಅವರು. ಗುಡ್ಸು ಬರೀ ಇಂಥದೆಯ. ನಮ್ಮ ಜೊತೆ ಇದ್ದಾರೆ ನಮ್ಮ ಕಾಲೇಜಿನ CS ನ ವಿದ್ಯಾರ್ಥಿಗಳು ಪೂರ್ಣ ಮತ್ತೆ ಚೋಳರಾಜು. ಇವರೊಂದು NSS ಬಗ್ಗೆ ಮತ್ತೆ ಏನ್ ಅನಿಸ್ತಿದೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಇವತ್ತು ನಾವು ಕೇರ್ಪಳದಲ್ಲಿರುವ ಭಗವತಿ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಹಾಗೂ ಇಲ್ಲಿರುವ ಸುಮಾರು ಗಲೀಜಾಗಿರೋದ್ರಿಂದ ನಾವು ನಮ್ಮ ಡಿಪಾರ್ಟ್ಮೆಂಟ್ EC ಆಗಿರ್ಬೋದು, ಸಿವಿಲ್ ಆಗಿರ್ಬೋದು,
ಇಲ್ಲಿ ಸುಮಾರು ಗಲೀಜಾಗಿದ್ದೆಲ್ಲ ಕ್ಲೀನ್ ಮಾಡೋಕ್ಕೆ ಈ ಧರ್ಮಾಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಅದೆಲ್ಲ ನಾವು ಕ್ಲೀನ್ ಮಾಡಿ ದೇವಸ್ಥಾನ ನಮಗೂ ಒಂಚೂರು ಒಳ್ಳೇದು ಮಾಡಲಿ, ಜನತೆಗೆ, ಸಾಮಾನ್ಯ ಜನರಿಗೆ ಮತ್ತು ಇಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಈ ದೇವಸ್ಥಾನಕ್ಕೆ ಮಾಡಿಕೊಟ್ಟು ಹೋಗೋದಕ್ಕೆ ನಾವು ಬಂದಿದ್ದೀವಿ. ಎಲ್ರಿಗೂ ಧನ್ಯವಾದ. ಈ ವಿಡಿಯೋ ನೋಡ್ತಿರೋ ಎಲ್ಲ ಸಲ ಈ ಒಂದು NSS ಗ್ರೂಪ್ಗೆ ಜಾಯ್ನ್ ಆಗಿ ಹಿಂಗೆ ಸಾಮಾಜಿಕ ಸೇವೆಗಳನ್ನು ಮಾಡಬೇಕು ಅಂತ ನೀವು ಬನ್ನಿ, ನಿಮ್ಮವರನ್ನು ಕರೆಯುತ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಂದು NSS ಅಂದ್ರೆ ನ್ಯಾಷನಲ್ ಸೇವಾ ಸಂಸ್ಥೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹಾಗೂ ಈ ವಿಡಿಯೋ ಮಾಡ್ತಿರುವ ನಮ್ಮ ದರ್ಶನ್ ಕೋಳಿಮಾಡೂರ್ ಅವರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವರ್ಲ್ಡ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಂಗೂ ಬೆಳೆಸಿ ನಮ್ಮ ಒಂದು ಇಂಜಿನಿಯರಿಂಗ್ನ ಹುಡುಗ ಒಂದು ಚಿಕ್ಕ ಸಾಧನೆಯತ್ತ ಕಾಲಿಡುತ್ತಿದ್ದಾನೆ. ಅವನಿಗೆ ಒಂದು ನಿಮ್ಮ ಬೆಂಬಲ, ಪ್ರೀತಿ, ಬೆಂಬಲ, ವಿಶ್ವಾಸ ಎಲ್ಲ ಬೇಕೇ ಬೇಕಾಗಿದೆ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಅವನಿಗೆ ಆಶೀರ್ವದಿಸಿ ಅವನು ದೊಡ್ಡ ಮಟ್ಟದಲ್ಲಿ ಬೆಳೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ಎತ್ತಿಡುತ್ತಾನೆ ನಮ್ಮ ಆಸೆ ಇದೆ. ಚಿನ್ನ ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಹಾಗೂ ಅವನಲ್ಲಿ ಆ ಕೀರ್ತಿ ಇದೆ. ಮೂತಿ ಸಣ್ಣದಾದರೂ ಕೀರ್ತಿ ದೊಡ್ಡದು ಎಂಬುವ ಹಾಗೆ ಪುಂಗು ಅಂದ್ರೆ ಲಾಲ್ ಬಾಗೆ ನಂದು ಅಂತ್ಯ. ಸರ್, ಒಂದು ಈ ಒಂದು NSS ಸೇವಾ ಸಂಸ್ಥೆ ಬಗ್ಗೆ, ನಮ್ಮ ಕಾಲೇಜ್ ಬಗ್ಗೆ KVG ತಾಂತ್ರಿಕ ಮಹಾವಿದ್ಯಾಲಯ ಸುಳ್ಯ ಇದರ ಅಂಡರ್ಲಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ಕೆಲಸಗಳನ್ನು ಸುಮಾರು ನಾವು ಸುಳ್ಯದ ಆಸ್ಪತ್ರೆಯಲ್ಲಿ ಇದುವರೆಗೆ ಮಾಡಿಕೊಂಡು ಬಂದಿರ್ತೇವೆ. ಹಾಗೆಯೇ ಇವತ್ತು ನಾವು ಸುಮಾರು 30ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸೇರಿಕೊಂಡ್ರು. ಹಾಗೆಯೇ ನಾನು ಸತ್ಯಜಿತ್ ಅಂತ NSS ಕಾರ್ಯಕ್ರಮಾಧಿಕಾರಿ, ಘಟಕಾಧಿಕಾರಿ, ಹಾಗೂ ನಮ್ಮ ಜೊತೆ ಸಿವಿಲ್ ವಿಭಾಗದ ಘಟಕಾಧಿಕಾರಿಗಳಾದ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅವರಿದ್ದಾರೆ. ಹಾಗೆ ಇವತ್ತು ನಾವು ಬಂದಂಥ ಕ್ಷೇತ್ರ ಶ್ರೀ ಭಗವತಿ ಕ್ಷೇತ್ರ ಕೇರ್ಪಡ. ಇಲ್ಲಿ ನಾವು ಇನ್ನೊಂದು 2 ದಿವಸದಲ್ಲಿ ಸಂಕ್ರಮಣ ಪೂಜೆಯಲ್ಲಿದೆ. ಸೊ ಅದರ ಸಲುವಾಗಿ ಅದರ ಹಿಂದಿನ ದಿನ ನಾವು ಈ ದೇವಸ್ಥಾನದ ಆವರಣ ಮತ್ತು ಒಳಾಂಗಣವನ್ನು ಸ್ವಚ್ಛತೆ ಮಾಡುವ ಉದ್ದೇಶದಿಂದ ಬಂದಿದ್ದೇವೆ. ಹಾಗೆ ಇದಾಗಲೇ ದೇವಸ್ಥಾನದ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಬೋಳು ಅವರ ಇದರ ಬಗ್ಗೆ ಈ ದೇವಸ್ಥಾನದ ಹಿಸ್ಟರಿಯನ್ನು ಸವಿವರವಾಗಿ ನಿಮಗೆ ನೀಡಿರ್ತಾರೆ. ಸೊ ನಾವು ಇನ್ನಷ್ಟು ಈ NSS ಅಂಡರಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಶ್ರೀ ಕ್ಷೇತ್ರ ಭಗವತಿ ತಾಯಿಯವರು ಅವಕಾಶ ನಮಗೆ ನೀಡಲಿ ಅಂತ, ಹಾಗೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ನೋಡಿ, ಆಲ್ರೆಡಿ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ನಾನಂತೂ ಕ್ಯಾಮ್ರಾ ಹಿಡ್ಕೊಂಡು ಸುತ್ತಾಡ್ತಿದ್ದೀನಿ. ಇವರು ಮನೆಯಲ್ಲೂ ಇಷ್ಟು ಕೆಲಸ ಮಾಡಲ್ಲ ಅನ್ಸುತ್ತೆ. ಎಷ್ಟು ನೀಟಾಗಿ ಓಡಿಸ್ತಿದ್ದಾಳೆ. ಅಲ್ಲೊಬ್ಬ ನೋಡಿ, ಅಣ್ಣ ಬಾಂಡು ಗುಡ್ಸ್ ಆಗ್ತಿದ್ದಾನೆ. ಇದು ಈ ದೇವಸ್ಥಾನದಲ್ಲಿರುವಂತಹ ಇನ್ನೊಂದು ಗುಡಿ. ಇಲ್ಲಿ ಕೂಡ ಕ್ಲೀನಿಂಗ್ನ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊ ಬರೋಣ ಏನು ಮಾಡ್ತಿದ್ದಾರೆ ಅಂತ. ನಂಬರ್ 1 ಸಮಾಜ ಸೇವಕ ಮಾಡು. ಮಾಡು. ಬರೀ ವಿಡಿಯೋ ಮಾಡ್ಕೊಂಡು ಓಡಾಡ್ತಿದ್ದೆ. ಇವತ್ತು ನೋಡಿ ಗೈಸ್, ಇವಳು ಪೋಸ್ಗೋಸ್ಕರ ಫೋಟೋ ತೆಗೆಸ್ಕೊತಿದ್ದಾಳೆ. ಇಷ್ಟೊತ್ತು ಕೆಲಸ ಮಾಡಿದ್ಲ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗ ಪೋಸ್ಗೋಸ್ಕರ ಫೋಟೋ ತೆಗೆಸ್ಕೊತಿದ್ದಾಳೆ. ನಿಂದು ತಾಯಿ ಗುಣ ತೀರೋದಿಲ್ಲ ಗುಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಅವಾಗ್ಲಿಂದ ಕೆಲಸ ಮಾಡ್ದೇನೆ ನಿಂತಿರೋದು ಇವಳು. ಒಂಚೂರು ಕೆಲಸ ಮಾಡಿಲ್ಲ. ಬರೀ ಡೌಗಳು ನಿಂತು ಏನ್ ಕೆಲಸ ಮಾಡಿಲ್ಲ. ಒಂದ್ಸಲ ಕೈಯಲ್ಲಿ ಕೊರಕೆ ಮುಟ್ಟಿಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಏನಿಲ್ಲ, ಸುಮ್ಮನೆ ಬರೀ ಪೋಸ್ಟ್ ಕೊಡ್ತಾ ಇರೋದು ಫೋಟೋ ತೆಗಿತೀನಿ ಅಂತ. ಅವ್ನು ಫೋಟೋ ತೆಗಿಸ್ಕೊಳಕ್ ಮಾತ್ರ ಬರ್ತಾ ಇರೋದು ಅಷ್ಟೇ. ಕಷ್ಟಪಟ್ಟು ಕೆಲಸ ಮಾಡ್ತಿರೋದು ಇವ್ರೆ ಇಬ್ರು. ಅವಾಗ್ಲಿಂದ ಒಂಚೂರು ರೆಸ್ಟ್ ಯೋಜನೆ ಮಾಡ್ತಿದ್ದಾರೆ. ಆಶಾಭಿಯವರು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಇವರಿಗೆ ಪೊರ್ಕೆ ಕೊಡುವ ಮೂಲಕ ನಾವು ABVP ಸದಸ್ಯ ಹೇಳೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ.
ಗೈಸ್ ಆಗ್ಲಿಂದ ವಿಡಿಯೋ ಮಾಡ್ತಿದ್ದ, ಸೊ ಅದಕ್ಕೆ ಇವಾಗ ನಾವು ಕೆಲಸ ಮಾಡಿ ಅಂತ ಕೊಡ್ತಿದ್ದೇವೆ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನಾವು ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿದ್ದೀವಿ. ನೀವು ಮನೇಲಿ ಏನು ಕೆಲಸ ಮಾಡಲ್ಲ ಅನ್ಸುತ್ತೆ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಇಷ್ಟೊಂದು ನೀನು ವಿಡಿಯೋ ಮಾಡ್ತಾ ಇದ್ದಿದ್ದು, ನಾನು ವೈಟ್ ಮಾಡ್ತಾ ಇದ್ದಿದ್ದು. ಎಲ್ಲಿ ನಾನೇ ನಿಂದು ವಿಡಿಯೋ ಸಾರ್ವಜನಿಕರನ್ನ ಕೇಳಿಬೇಕಿದೆ, ಯಾರ ನನ್ನ ಮಗ ಕೆಲಸ ಮಾಡ್ದ, ಯಾರು ವೈಪರ್ ಮಾಡ್ತಾ ಇದ್ರು. ಈ ತರ ಚೈಲ್ಡ್ ಆಟಗಳೆಲ್ಲ ನಮ್ಮ ಹತ್ರ ಇಟ್ಕೊಬೇಡಮ್ಮ. ವಿಡಿಯೋ ರೆಕಾರ್ಡ್ ಆಗಿದೆ. ಇದು ವಿಡಿಯೋ ರೆಕಾರ್ಡ್ ಆಗಿದೆ, ಇವನೇ ಮಾಡ್ತಾ ಇದ್ದು. ಇವಳದು ವಿಡಿಯೋ ರೆಕಾರ್ಡ್ ಆಗಿದೆ. ಇವನೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದು. ಇವಳದು ವಿಡಿಯೋ ರೆಕಾರ್ಡ್ ಆಗಿದೆ. ಇವಳು ಪೋಸ್ ಕೊಡ್ತಾ ಫಾಸ್ಟ್ ಆಗಿ ಮಾತಾಡ್ತೀನಿ, ತಡ್ಕೊಳ್ಳಿ ಇಲ್ಲಿ. ಒಬ್ರು ಮಾತಾಡ್ರಿ. ಇವಳು ಟಾಪ್ ಅದಕ್ಕೆ ಫಾಸ್ಟ್ ಆಗಿ ಮಾತ್ರ. ಈಗ ಕ್ಲಾಸಿಂದ ಏನೋ ಮಾತಾಡಂಗಿಲ್ಲ ತಾನೆ. ಟಾಪರ್ ಕೀಪರ್ ಅಕಾಡೆಮಿಕ್ ಸೀಟ್ ಬೇಕು. ಔಟ್ ಆಫ್ ಸಿಲೆಬಸ್ ಯಾಕೆ ತಗೊಂಡ್ಬಂದಿದ್ದು? ಕಟ್ಕೊಳೋ ಗಂಡ ತುಂಬಾ ಪುಣ್ಯ ಮಾಡಿದ್ದಾರೆ. NSS ನ ನಾಯಕರಾದ ನಿಷೇಧ್ ಅವರು ಬೆಳಗ್ಗೆಯಿಂದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಯಾರು ಸರಿ ಕ್ಲೀನ್ ಮಾಡ್ತಿಲ್ಲ, ನಾನು ಒಬ್ಬರೇ ಚೆನ್ನಾಗಿ ನೀರು ಹಾಕ್ತೀನಿ. ಸುಳ್ಳು, ಇವರು ಮಾಡ್ತಾನೆ ಇಲ್ಲ ಗೈಸ್. ನಾವು ಶ್ರಮಜೀವಿ ಪೈಪ್ ಇಟ್ಕೊಂಡು ನಾಟಕ ಮಾಡೋ ಏಕೈಕ ವ್ಯಕ್ತಿ ಅವ್ರು ಒಬ್ಬರೇ ನೋಡಿ. ಆಯುಷ್ ಸೋಪ್ ಹಾಗೂ ಮಾಯಿಶ್ಚರೈಸರ್ ಕ್ರೀಮ್ ಬೇಕಿದ್ದಲ್ಲಿ ಇವರನ್ನು ಸಂಪರ್ಕಿಸಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಏನ್ ಗೊತ್ತಾ ಗೈಸ್, ಬೆಳಿಗ್ಗೆಯಿಂದ ಬರೀ ಒಂದ್ ಚೇರ್ ಎತ್ತಾಕದ್ ಬಿಟ್ರೆ ಏನಂದ್ರೆ ಏನು ಮಾಡಿಲ್ಲ. ಹೇಳ್ಬೇಕು ಅಂತಂದ್ರೆ ಅಲ್ಲಿಂದನೂ ಅರ್ಧ ಚೇರ್ ನಮ್ ಕೈ ಕೊಟ್ಟಿದ್ದ. ಬರೀ ಯಾವ್ದು ಹಿಂಗೆ ಏನ್ ಕೈಯೇ ನೋವಲ್ಲ ಆ ಕೆಲಸ ಮಾತ್ರ ಮಾಡಿದ್ದು, ಇನ್ ಯಾವ ಕೆಲಸನೂ ಮಾಡಿಲ್ಲ. ಸುಮ್ಮನೆ ಶಾಕಿಂಗ್ ಬಂದೇನೆ, ಅದು ಹೇಳ್ಬೇಕು ಅಂತ ಪ್ರಸನ್ನ ನೋಡಕ್ ಬಂದಿದ್ದೇನೆ. ನಿಮ್ಮ ಅಭಿಪ್ರಾಯ ಮಾತೇ ಇಲ್ಲ. ಏನಂದ್ರೆ ಗಾಯ್ಸ್, ನಮ್ಮ ಹುಡುಗ ಅವ್ರ ಅತ್ತೆ ಮಗಳಿಗೆ ಬರೀ GM ಅಲ್ಲೇ ಮೆಸೇಜ್ ಮುಗಿಸಿರುವಂತ ಏಕೈಕ ಹುಡುಗ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕೆಲಸನ ಮುಗಿಸ್ಬಿಟ್ಟು ಇವಾಗ ಟೆಂಪಲಲ್ಲಿ ಮುಗಿಸ್ಬಿಟ್ಟು ನಂತರ ಇವಾಗ APMCಗೆ ಹೊರಡ್ತಾ ಇದ್ದೀವಿ. ನನ್ನನ್ನು ಬಿಟ್ಬಿಟ್ಟು ಎಲ್ಲ ಹೋಗಿದ್ದಾರೆ. ಫುಲ್ಲು ಸ್ವೆಟ್ಟಾಗಿ ಸುಸ್ತಾಗಿ ಹೋಗಿದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗುಡ್, ಹೆಲ್ಪ್ಫುಲ್ ಅಂಡ್ ಸೊಸೈಟಿ ಸಮಾಜ ಸೇವೆ ಮಾಡಿದ್ವಿ. ಅಂಡ್ ತುಂಬಾ ದಿನ ಆದ್ಮೇಲೆ ಹೊರಗಡೆ ಬಂದು ಕೆಲಸ ಮಾಡಿ, ಮನೇಲಿ ಮಾಡಲ್ಲ ಅಂದ್ರು ಇಲ್ಲಿ ಮಾಡಿ. ನಾವು ಮನೆಯಲ್ಲೂ ಮಾಡ್ತೀವಿ, ನಮ್ಮ ಮನೆಯಲ್ಲೂ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ. ವಿದ್ಯಾ ಅವರೇ, ನಿಮ್ಮ ಒಂದು ಅನಿಸಿಕೆ, ಎಕ್ಸ್ಪೀರಿಯನ್ಸ್ ಹೇಳಿ. ಹೂ ಹಿಡ್ಕೊತಿದ್ದಾರೆ, ತುಂಬಾ ಕಷ್ಟ ಆಯ್ತು ಕೆಲಸ ಮಾಡಿ. ನೀನ್ ಮನೇಲಿ ಕೆಲಸ ಮಾಡಲ್ಲ, ಅದಕ್ಕೆ ನೀನ್ ಕಷ್ಟ. ಏನಿಲ್ಲ, ನಾನೇ ಮಾಡುದು ಮನೇಲಿ ಕೆಲಸ. ಲವರ್ ಬಾಯ್ ಆಯುಷ್ ಅವ್ರನ್ನ ಮಾತಾಡ್ಸೋಣ. ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿತ್ತು? ಲವರ್ ಇಲ್ದಿರೋರ್ನೇ ಲವರ್ ಬಾಯ್ ಅಂತ ಕರೆಯೋದು ಗೈಸ್. ಇವಳೆ ಎಲ್ರಿಗೂ ಐಸ್ ಕ್ರೀಮ್ ಕೊಡ್ತಿರೋಳು. ಜನಸೇವೆಗೆಂದೇ ಹುಟ್ಟಿರುವ ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇವಾಗ ಟೆಂಪಲಿಂದ ಮುಗಿಸ್ಬಿಟ್ಟು ನಾವು ಬಂದಿರುವಂಥದ್ದು APMCಗೆ, ಸುಳ್ಯದಲ್ಲಿರುವಂತಹ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ. ಇಲ್ಲಿ ಕೂಡ ಒಂದು ಕ್ಲೀನಿಂಗ್ ಪ್ರೋಸೆಸ್ ಇದೆಯಂತೆ. ಸೊ ನಮ್ಮ NSS ಸಂಚಾಲಕರಾದಂತಹ ಸತ್ಯಜಿತ್ ಸರ್ ಅವರು ಹೇಳಿದರು ಅಲ್ಲಿಗೆ ಬನ್ನಿ ಅಂತ. ಒಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲೇನು ಕ್ಲೀನಿಂಗೇ ಮಾಡಬೇಕು ಅನಿಸುತ್ತೆ, ಇನ್ನೇನಿರುತ್ತೆ ಹೇಳಿ NSS ಅಲ್ಲಿ. ಇಲ್ಲಿ ಸುಳ್ಯ ಭಾಗದಲ್ಲಿರುವಂತಹ ಎಲ್ಲ ಕೃಷಿ ಉತ್ಪನ್ನಗಳು ಇಲ್ಲಿಗೆ ಬಂದು ನಂತರವೇ ಸರಬರಾಜು ಆಗುವಂಥದ್ದು. ನಮಸ್ತೆ. ಅಷ್ಟೇ ನಮ್ಮ ದೇಹವಾಗಿದೆ. ಸ್ವಚ್ಛ ಭಾರತ್ ಮಾಡಿ ಎಲ್ಲರೂ ಯಾರು ತಮ್ಮ ತಮ್ಮ ಸಾಮಾನ್ಯ ನಾವು ಕೊಟ್ಟಿರೋ ದೇಶ ಇದು. ನೋಡಿ ಎಂತ ಇದು, ಮಾಲ್ಟ್ ಅಂತೆ. ಸ್ಪಾನ್ಸರ್ ಜ್ಯೂಸ್ ಸಪ್ಲೈ ಮಾಡ್ತಾ ಇದಾರೆ ಇಲ್ಲಿ. ಕೈ ಗ್ಲೌಸ್ ಸಪ್ಲೈ ಮಾಡ್ತಾರೆ ಇಲ್ಲಿ. ಇದೊಂಥರ ಸಮಾಜ ದರ್ಶನ್ ಖಾಲಿ ಐತನ್ರು ನನ್ನ ನಿನ್ಗಿಲ್ಲ. ಇವಾಗ ಇರುವಂಥದ್ದು
APMC ಕೃಷಿ ಉತ್ಪನ್ನ ಮಾರುಕಟ್ಟೆ ಸುಳ್ಯದಲ್ಲಿರುವಂಥದ್ದು. ಎಲ್ಲರೂ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ನ ಅವ್ರ ಮನೇನ ಕ್ಲೀನಾಗಿ ಇಟ್ಕೋತಾರ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅನಿಸಿಕೆ ಹೇಳಿ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ NSS ಕ್ಯಾಂಪ್. ಇಂಜಿನಿಯರಿಂಗ್ KVG ಇಂಜಿನಿಯರಿಂಗ್ NS ಅವ್ರಿಗೆ ನನ್ನ ಶುಭಾಶಯಗಳು. ಇನ್ನೂ ಒಳ್ಳೇದು ಮಾಡಿ, ಇನ್ನೂ ಸಮಾಜ ಸೇವೆ ಒಳ್ಳೇದಾಗಿ ಮಾಡಲಿ. ಇವನಿಗೆ ಮಾಡೋ ಕೆಲಸ ಎಲ್ಲ ಸಂದು ನನ್ನ ಜೊತೆನೇ ಕೆಲಸ ಮಾಡಿಸ್ತಾನೆ ನೋಡಿ. ನನ್ನ ಹೋಗಿ ಮಾಡ್ತಿಡ್ಬಿಟ್ಟ ಆಮೇಲೆ ನೋಡ್ರ ಬೇಗ 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 ನಮ್ಮ ಕ್ಲಾಸ್ ಅವ್ರ ಜೊತೆ ನಾನಿಲ್ಲ ಅಂದ್ರೆ ನಮ್ಮ ಕ್ಲಾಸ್ ನಮ್ಮ ಕ್ಲಾಸ್ ನನ್ನ ಫ್ರೆಂಡ್ ಆದಂತಹ ದರ್ಶನ್ ಓಪನ್ ಮಾಡಿದ್ದಾನೆ. ಮತ್ತೆ ಅದರಲ್ಲಿ ನಮ್ಮ ಕ್ಲಾಸ್ನ ಫನ್ ಆಕ್ಟಿವಿಟೀಸ್, NSS ಆಕ್ಟಿವಿಟೀಸ್, ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದಾನೆ. ಹೀಗೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇವತ್ತು NSS ಅಡಿಯಲ್ಲಿ ನಮ್ಮ ಕಾಲೇಜು ವತಿಯಿಂದ ಅಲ್ಲಿ ಭಗವತಿ ಟೆಂಪಲ್, ಅದೇ ರೀತಿ ಕೃಷಿ ಉತ್ಪನ್ನ ಮಾರುಕಟ್ಟೆ APMCಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬ ಖುಷಿ ಅನಿಸ್ತಿದೆ. ತುಂಬ ಜೋಕ್ಸ್ ಮಾಡಿಕೊಂಡು, ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದ್ವಿ. ಇನ್ನು ಮುಂದೆ ಕೂಡ ನಾವು ಈ ಥರದ NSSನಲ್ಲಿ ಸೋಷಿಯಲ್ ವರ್ಕ್ನಲ್ಲಿ ಭಾಗಿಯಾಗ್ತೀವಿ. ನೀವು ಕೂಡ ಭಾಗಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯವನ್ನು ನೀವು ಕೂಡ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.